ನಮ್ದೆಲ್ಲ ಯಾರ್ದು ಆಟ ಹಚ್ಚಿರತ್ತೆ ಬಂದಿರೋದಿಲ್ಲ ಅಡ್ಡು ಅಂದ್ಬಿಟ್ಟು ಏನು ಕನ್ನೆರಡು ಕಾಣಲ್ವಾ ಕನ್ನಡ ಹಿಂದೆ ಮುಂದೆ ಮುಂದೆ ಹೇಳ್ತಾರೆ ಕಾಲ್ ನಾನೇ ದಿನ ನೀವ್ ಎತ್ಕೋಬೇಕಪ್ಪ ನಿಟ್ಟುಸಿರನ್ನು ಬಗೆದು ನಿಟ್ಟುಸಿರನ್ನು ನೀ ತಡೆದು ಕುಸ್ಮ ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸಲಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಾಗಿ ಮಸ್ತ್ ಮಸ್ತ್ ಹುಡುಗಿ ಬಂದು ನಾನು ನಿನ್ನದಷ್ಟು ಒಂದು ಎಲ್ಲ ಬಂದು ಅಷ್ಟು ಒಂದು ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಿಂಗಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಆಂಟಿ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಸೊ ಮತ್ತು ನೀವು ಕೂಡ ಬನ್ನಿ ಫ್ರೆಂಡ್ಸ್, ನಮ್ಮ ಆಂಟಿ ಮನೆ ದೇವ್ರನ್ನ ಕೂಡ ನೋಡೋರಂತೆ. ಸೊ ಬನ್ನಿ ಫ್ರೆಂಡ್ಸ್ ನೀವು ಕೂಡ. ಗುಲಾಬಿನ ಹಾರ್ಕೊಳ್ಳೋದು ಹೋಯ್ತಾರೆ ಸ್ಪೀಡಿಗೆ 120 ಹೋಯ್ತಿದ್ದಂಗೆ ಆರ್ತಾ ಇದ್ದೀವಿ ಗುಲಾಬಿಗಳು. ಅಪ್ಪ ಅಂತ ಹಿಂಗೆ ಇಟ್ಕೊಂಡಿಲ್ಲ ಜೀವನ ಇಟ್ಕೊಂಬಣಿ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸ್ವಾಮಿ ಬಾರಿ ಕಂಡಾಯ ತಮ್ಯಗಲಲ್ಲೇ ಬನ್ನಿ ಗುರುವೇ ಸಿದ್ದಪ್ಪಾಜಿ ಅಪ್ಪ ದಯವಿಲ್ಲವೇ ನಿಮಗೆ ನಮ್ಮಲ್ಲಿ ಕಾಸು ಕೊಟ್ಕೊ ಬರ್ತಾರ ಇರು ಕಾಸು ಇಸ್ಕೋಬೇಕು. ಕಾಸು ಕೊಟ್ಕೊ ಬರ್ತಾರ ಇರು ಕಾಸು ಇಸ್ಕೊಂಡು ಕಾಸು ಕೊಟ್ಕೊ ಬರ್ತಾರ ಇರು ಕಾಸು ಇಸ್ಕೊಂಡು. ಫ್ರೆಂಡ್ಸ್, ನಾವು ಇವಾಗ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫ್ರೆಂಡ್ಸ್, ಇದೇನೇ ದೊಡ್ಡಮ್ಮ ತಾಯಿ ದೇವಸ್ಥಾನ. ನಾವು ಹೊರಗಡೆನೇ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಒಳಗಡೆ ಆಲ್ರೆಡಿ ಯಾರೋ ವಿಶೇಷವಾದ ಪೂಜೆ ಮಾಡಿಸ್ತಾಯಿದ್ರು. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಈ ಹೊರಗಡೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಹೊರಗಡೆನೇ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಫ್ರೆಂಡ್ಸ್ ನೋಡಿ, ಇದೇ ದೊಡ್ಡಮ್ಮನ ತಾಯಿ ದೇವರು ಗದ್ಗೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ಯಾರೋ ವಿಶೇಷವಾದ ಪೂಜೆ ಮಾಡಿಸ್ತಿದ್ರಲ್ಲ, ಸೊ ಹಾಗಾಗಿ ನಾವು ಹೊರಗಡೆನೇ ಪೂಜೆ ಮಾಡಿಕೊಂಡು ದೇವ್ರ ಕೈ ಮುಕ್ಕೊಂಡು ಬಂದ್ವಿ. ನೋಡಿ ಫ್ರೆಂಡ್ಸ್, ಇದೇನೆ ಗದ್ಗೆ ದೇವರು ಫ್ರೆಂಡ್ಸ್ ಇದೆ. ಅಲ್ಲಿ
ಕಟ್ ಮಾಡು. ಇಲ್ಲಪ್ಪ ಮತ್ತೆ ಇಬ್ರು ಮಾಡಿ ಬೇಗ ಚೆನ್ನಾಗಿ ಗೊತ್ತಿಲ್ಲ ಇಬ್ರು. ಯಾರು ಸಕ್ಕದಾಗಿ ಮಾಡೋರು. ಇಲ್ಲಿಗೆ ಹಾಕ್ಬೇಕು ಜನ ಮಾಡೋರು. ಹಾಂ ಅದೆಲ್ಲ ತೋರಿಸ್ತಾರೆ ಕ್ಯಾಸೆಟಲ್ಲಿ. ನಾನು ನೋಡಿರೋದು ಅದರ ಅರಿಕತ್ತಲ್ಲಿ ಫ್ರೆಂಡ್ಸ್ ನಾವಿವಾಗ ಇಲ್ಲಿಂದ ನಾವು ಮಠಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡವರು ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಇವಾಗ ಇಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಸೊ ನಾವು ಅಲ್ಲಿಗೆ ಹೋಗಿ ಕೂಡ ನಿಮಗೆ ಆ ದೇವರನ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾವಿವಾಗ ದೊಡ್ಡವರು ಸ್ವಾಮಿ ಮಠಕ್ಕೆ ಬಂದ್ವಿ. ಫ್ರೆಂಡ್ಸ್ ನೋಡಿ ಇದೇನೇ ಸ್ವಾಮಿ ಮಠ. ನಾವಿವಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಣ ಅಂತೇಳಿ ಜಾಗ ನೋಡ್ತಾ ಇದ್ವಿ. ಕೊನೆಗೆ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ನನ್ನ ತಮ್ಮ ಹೇಳಿದ್ದಕ್ಕೆ ಸೊ ನಾವು ಇಲ್ಲೇ ಕಾರ್ ಪಾರ್ಕಿಂಗ್ನ ಮಾಡಿಬಿಟ್ಟು ಸೊ ನಾವು ಅಲ್ಲೇ ಕೈಕಾಲೆಲ್ಲ ತೊಳ್ಕೊಂಡು ಇವಾಗ ನಾವು ಸ್ವಾಮಿ ಮಠಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಸೊ ನಾನು ಒಳಗಡೆ ಹೋಗಿ ನಾನು ನಿಮಗೆ ದೇವ್ರನ್ನ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಇಲ್ಲೇ ಪೂಜೆ ಸಾಮಾನು ಕೂಡ ಸಿಗುತ್ತೆ. ಸೊ ನೀವು ತೊಗೊಬರಲಿಲ್ಲ ಅಂತಂದರೆ ಇಲ್ಲೇ ಬಂದು ತೊಗೋಬೋದು, ಇಲ್ಲ ನೀವು ಕೂಡ ಮನೆಯಿಂದನೇ ತೊಗೊಬರ್ಬೋದು ಫ್ರೆಂಡ್ಸ್ ಪೂಜೆ ಸಾಮಾನೆಲ್ಲ. ಮತ್ತು ನಾವು ಇವಾಗ ಇಲ್ಲಿ ಕೈಕಾಲು ತೊಳ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ನ ಮಾಡಿ ನಾವಿವಾಗ ಇಲ್ಲಿ ಕೈಕಾಲನ್ನ ತೊಳ್ಕೊಂಡು ನಾವು ಒಳಗಡೆ ದೇವಸ್ಥಾನಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ಇವಾಗ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಅದೇ ನಾನು ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ನಾವು ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಮಠದ ಹತ್ರ ಅಂತ ಹೇಳಿ. ಮತ್ತು ನಾವು ಇವಾಗ ನೀವು ಮನೆಯಲ್ಲಿ ಏನಾದ್ರು ಪೂಜೆ ಸಾಮಾನು ತೊಗೊಬಂದಿಲ್ಲ ಅಂತ ಹೇಳಿದ್ರೆ ಸೊ ಇಲ್ಲೇ ಪೂಜೆ ಸಾಮಾನೆಲ್ಲ ಮಾಡ್ತಾ ಇರ್ತಾರೆ. ಸೊ ನೀವು ಇಲ್ಲೇ ಪೂಜೆ ಸಾಮಾನು ತೊಗೋಬೋದು. ನಾವು ಮನೆಯಿಂದನೇ ಪೂಜೆ ಸಾಮಾನ ತಂದಿದ್ವಿ. ಸೊ ಹಾಗಾಗಿ ನಾವು ಇವಾಗ ಇಲ್ಲಿ ಧೂಪನ ಹಾಕ್ಬಿಟ್ಟು ಒಳಗಡೆ ಹೋಗ್ತೀವಿ. ದೇವಸ್ಥಾನ ಒಳಗಡೆ ಹೋಗುವಾಗ ಇಲ್ಲಿ ಧೂಪ ಹಾಕ್ಬಿಟ್ಟೆ ಒಳಗಡೆ ಹೋಗಬೇಕು. ಹಾಗಾಗಿ ನಾವು ಇವಾಗ ಧೂಪನ ಹಾಕ್ಬಿಟ್ಟು ಒಳಗಡೆ ಹೋಗ್ತೀವಿ ಫ್ರೆಂಡ್ಸ್. ನಾವು ಇವಾಗ ದೇವಸ್ಥಾನದ ಒಳಗಡೆ ನಾವಿವಾಗ ಹೊರಗಡೆ ಧೂಪ ಎಲ್ಲ ಹಾಕಿ ಒಳಗಡೆ ಬಂದ್ವಿ ದೇವಸ್ಥಾನದ ಒಳಗಡೆ. ಮತ್ತು ಫ್ರೆಂಡ್ಸ್ ಇಲ್ಲಿ ಮಠದ್ದು ಬುದ್ಧಿಗಳು ಅವರು ಇಲ್ಲೇ ಕೂತಿರ್ತಾರೆ ಯಾವಾಗ್ಲೂ. ನಾವು ಅವ್ರನ್ನ ಹೋಗಿ ನೋಡ್ಬೋದು ಫ್ರೆಂಡ್ಸ್. ನಾವು ಫಸ್ಟು ಹೋಗಿ ಅಲ್ಲಿ ಗುರುಗಳನ್ನ ನೋಡಿಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಿಂದ ಬಂದು ಮತ್ತು ನಾವು ದೇವಸ್ಥಾನದ ಹತ್ರ ಹೋದ್ವಿ ಫ್ರೆಂಡ್ಸ್. ಬಟ್ ಒಳಗಡೆ ಇಲ್ಲಿ ದೇವ್ರನ್ನ ವಿಡಿಯೋ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಹಾಗೆಯೇ ಸೈಡಲ್ಲಿ ನಾನು ಹಾಗೆ ಆ ಕಡೆ ಈ ಕಡೆ ನೋಡಿಕೊಂಡು ಮೆತ್ತಿಗೆ ಸೈಡಲ್ಲಿ ವಿಡಿಯೋನ ಮಾಡಿರ್ತಾ ಇದ್ದೆ. ಸೊ ಮತ್ತು ನಾವು ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆನ ಮಾಡಿಕೊಂಡು ತುಂಬ ರಶ್ ಇದ್ದರು ಫ್ರೆಂಡ್ಸ್ ಅವತ್ತು. ಹಾಗಾಗಿ ನಾವು ಇಲ್ಲೇ ಪೂಜೆನೂ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ನಾವು ದೇವಸ್ಥಾನ ಅಲ್ಲೇ ಊಟ ಎಲ್ಲ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಅಲ್ಲೇ ಊಟನೂ ಕೂಡ ಮಾಡಿಕೊಂಡು ಬಂದ್ವಿ. ಹಾಗೆ ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂತಂದ್ರೆ ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ನಾವು ಏನೇ ಕೇಳ್ಕೊಂಡ್ರೂ ಕೂಡ ನೆರವೇರುತ್ತೆ. ಸೊ ಹಾಗಾಗಿ ನೀವು ಕೂಡ ಬಂದಾಗ ಇಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಫ್ರೆಂಡ್ಸ್ ಅದನ್ನು ದೇವ್ರ ಹತ್ರ ಕೇಳ್ಕೊಳ್ಳಿ. ಹಾಗೆ ನಾನು ಕೂಡ ಇಲ್ಲಿ ಮುಕ್ತಾಗಿ ಅಂತ ಕೇಳ್ಕೊಂಡು ಬಂದಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮದುವೆ ಆಗಿಲ್ಲದವರು ಕೂಡ ಇಲ್ಲಿ ನನಗೆ ಮದುವೆ ಆಗಲಿ ಅಂತೆಲ್ಲ ಕೇಳ್ಕೊಳ್ತಾರೆ. ಹಾಗೆ ಮತ್ತು ಇಲ್ಲಿ ಈ ದೇವಸ್ಥಾನದಲ್ಲಿ ಅದೇ ಫ್ರೆಂಡ್ಸ್ ದೆವ್ವ ಎಲ್ಲ ಹಿಡಿದಿರುತ್ತಲ್ಲ, ಸೊ ಅದನ್ನು ಕೂಡ ಇಲ್ಲಿ ಬಿಡಿಸ್ತಾರೆ. ಸೊ ಅದು ಇಲ್ಲಿ ಫೇಮಸ್ಸು ಫ್ರೆಂಡ್ಸ್ ಅದನ್ನು ಬಿಡಿಸೋದ್ರಲ್ಲಿ ಇಲ್ಲಿ. ಹಾಗಾಗಿ ತುಂಬ ಕಡೆಯಿಂದ ಆ ಥರ ಏನಾರು ಆಗಿದ್ದರೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮತ್ತು ಅದನ್ನೆಲ್ಲ ದೆವ್ವ ಎಲ್ಲ ಹಿಡಿದಿರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಬಿಡಿಸ್ಕೊಂಡು ಕರ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ, ಒಳ್ಳೆಯದಾಗಲಿ ಅಂತ ಕೇಳಿ. ಮತ್ತು ಈ ದೇವರು ತುಂಬಾ ಪವರ್ಫುಲ್ ಆಗಿ ಈ ದೇವರು ತುಂಬ ಇಲ್ಲಿ ಯಂತ್ರ ಎಲ್ಲ ಹಾಕ್ತಾರೆ. ಹಾಗೆ ಇಲ್ಲಿ ಯಂತ್ರ ಹಾಕಿಸ್ಕೊಂಡ್ರೆ ಮನೇಲಿ ತುಂಬ ಮೈಲಿಗೆಯಿಂದನೇ ಇರಬೇಕು. ಹಾಗಾಗಿ ಸೊ ನೀವೇನಾರ ಬಂದಾಗ ಆ ಥರ ಹಾಕಿಸ್ಕೋಬೇಕು ಅಂದರೆ ಯಂತ್ರನ ಹಾಕಿಸ್ಕೋಬೇಕು. ಬಟ್ ಯಂತ್ರನ ಹಾಕಿಸ್ಕೊಂಡ್ರೆ ಫ್ರೆಂಡ್ಸ್ ತುಂಬ ಕೇರ್ಫುಲ್ಲಾಗಿರಿ. ಇಲ್ಲಿ ತುಂಬ ಮಡಿಯಿಂದ ಇರಬೇಕು ಈ ದೇವಸ್ಥಾನದಲ್ಲಿ ಫ್ರೆಂಡ್ಸ್. ಅಲ್ಲಿ ನನ್ನ ತಮ್ಮ ಮತ್ತು ನನ್ನ ತಂಗಿ ಇಬ್ಬರೂ ಗರ್ಭಗುಡಿ ಹತ್ರ ಮೇಲ್ಗಡೆ ದೇವರಿದೆಯಲ್ಲ ಫ್ರೆಂಡ್ಸ್, ಅಲ್ಲಿಗೆ ಹೂವನ್ನ ನಾನು ಹಾಕ್ತೀನಿ ಮನಸ್ಸಲ್ಲಿ ಅಂದ್ಕೊಂಡು ಅಂತ ಹೇಳಿ ಹಾಕ್ತಾಯಿದ್ರು. ಅವನಿಗೆ ಮದುವೆ ಆಗಲಿ ಅಂತ ಅವನು ಕೇಳ್ಕೊಂಡು ಹಾಕ್ತಾಯಿದ್ದ. ಮತ್ತು ಇವಳು ಕೂಡ ಹಾಗೆ ಅಂದ್ಕೊಂಡು ಹಾಕ್ತಾಯಿದ್ಲು. ಹೋಗಿ ನನ್ನ ತಮ್ಮ ಹಾಕಿದ ತಕ್ಷಣ ಹೋಗಿ ಲಕ್ ಅಂತ ದೇವ್ರ ಹತ್ರ ಹೂ ಕೂತ್ಕೊಬಿಡ್ತು ಫ್ರೆಂಡ್ಸ್.
ಫ್ರೆಂಡ್ಸ್ ಇವಾಗ ನಮ್ಮದು ಇಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲೋಗಿ ಸ್ವಲ್ಪ ಹೊತ್ತು ಕೂರೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಮತ್ತು ನೋಡಿ ಫ್ರೆಂಡ್ಸ್, ಅಲ್ಲಿ ಬಸವ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಮಲ್ಕೊಂಡು ಬಸವನ ಹತ್ರ ದಾಟಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿ ಎಲ್ಲ ಅಲ್ಲಿ ಮಾಡಿಸ್ಕೊಳ್ತಾಯಿದ್ರು. ಮತ್ತು ಅಲ್ಲಿ ಹಾಗೆಯೇ ನಮ್ಮ ಫ್ರೆಂಡ್ಸ್ನಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ವಿಜಿನ ಅವರು ಕೂಡ ಹೋಗಿ ಅಲ್ಲಿ ಬಸವನ ಹತ್ರ ದಾಟಿಸ್ಕೊಳ್ಳೋಣ ಅಂತ ಹೇಳಿ ಅವರು ಕೂಡ ಹೋಗಿ ದಾಟಿಸ್ಕೊಂಡ್ರು. ಬಟ್ ಅಲ್ಲಿ ನನಗೆ ಅದನ್ನು ವಿಡಿಯೋ ಮಾಡೋಕ್ಕೆ ಕೊಡಲಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ನಿಮಗೆ ಅದನ್ನು ಮಾಡೋಕ್ಕಾಗಲಿಲ್ಲ, ಸಾರಿ. ಮತ್ತು ಇವಾಗ ನಾವು ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಅಲ್ಲಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಪೂಜೆ ಎಲ್ಲ ಮುಗೀತು. ಮತ್ತು ನಾವು ಇಲ್ಲಿ ಬಸವನ ಹತ್ರ ನಮ್ಮ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಎಲ್ಲರೂ ದಾಟಿಸ್ಕೊಂಡು ಕೂಡ ಆಯಿತು. ಹಾಗೆ ನಾವು ಇವಾಗ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಫ್ರೆಂಡ್ಸ್, ದೊಡ್ಡಮ್ಮ ತಾಯಿ ದೇವಸ್ಥಾನ ಅಂತೇಳಿ. ಸೊ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿದ್ದು ನಾವು ಮತ್ತು ನಾವು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬರ್ತೀವಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಇಲ್ಲಿ ಅವಲಕ್ಕಿ ಎಲ್ಲ ಕೊಟ್ಟರು. ನಾವು ಅದನ್ನು ಎಲ್ಲ ಪ್ರಸಾದ ಕೊಟ್ಟರು. ಅದನ್ನು ನಾವು ಎಲ್ಲ ತಿಂದ್ಕೊಂಡು ಮತ್ತು ನಾವು ಇವಾಗ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಿದ್ದಾಳೆ. ಆಯಿತು ಫ್ರೆಂಡ್ಸ್, ನಾವಿವಾಗ ಇಲ್ಲಿ ದೊಡ್ಡಮ್ಮ ತಾಯಿ ತೋಪ್ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ತೋರಿಸ್ಕೊಂಡು ಹೋಗ್ತಾಯಿತ್ತು ಇಲ್ಲಿ. ಅಂದರೆ ನಾವು ಕೂಡ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು. ಸೊ ಹಾಗಾಗಿ ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ಹೇಳ್ತಾಯಿದ್ರು. ಫ್ರೆಂಡ್ಸ್ ಇವಾಗ ನಾವು ದೊಡ್ಡಮ್ಮ ತಾಯಿ ತೋಪಿಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದೇನೇ ದೊಡ್ಡಮ್ಮ ತಾಯಿ ತೋಪು. ಫ್ರೆಂಡ್ಸ್ ನೋಡಿ, ಇದೇನೇ ದೊಡ್ಡಮ್ಮ ತಾಯಿ ತೋಪು ದೇವಸ್ಥಾನ, ದೊಡ್ಡಮ್ಮ ತಾಯಿ ದೇವಸ್ಥಾನ ಫ್ರೆಂಡ್ಸ್. ಮತ್ತು ಈ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲೊಂಥರ ತುಂಬ ಪ್ರಶಾಂತವಾಗಿದೆ. ಸುತ್ತ ಯಾವ ಕಡೆ ನೋಡಿದ್ರು ಫುಲ್ಲು ಗ್ರೀನ್ ಕಲರ್ ಥರನೇ ಕಾಣಿಸ್ತಾ ಇತ್ತು. ಹಾಗೆ ಒಂಥರ ತುಂಬ ತಣ್ಣನೆ ಗಾಳಿ ಬೀಸ್ತಾ ಇತ್ತು ಫ್ರೆಂಡ್ಸ್. ಇಲ್ಲಿ ಒಂಥರ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ನಾವು ಇಲ್ಲಿ ಸ್ವಲ್ಪ ಬಿಸಿಲಿದ್ರು ಕೂಡ ತುಂಬ ಸೆಕೆ ಅನ್ನೋ ಥರ ಫೀಲೇ ಆಗ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ. ಒಂಥರ ತಣ್ಣ ಗಾಳಿ ಬೀಸ್ತಾ ಇತ್ತು ಫ್ರೆಂಡ್ಸ್. ಇಲ್ಲಿ ಒಂಥರ ಪ್ರಶಾಂತವಾಗಿದೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿನ ಜಾಗ. ಏನು ದೂರ ಹೋಯ್ತಾರಲ್ಲ. ಸ್ಟೆಪ್ಸ್ ಎಲ್ಲ ಮಾಡಿದ್ದೀನಿ. ಫ್ರೆಂಡ್ಸ್, ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲೂ ಕೂಡ ಪೂಜೆ ಎಲ್ಲ ಮುಗೀತು. ಹಾಗೆ ನಾವಿಲ್ಲಿ ಪೂರಿನ ತೊಗೊಂಡು ಬಂದಿದ್ವಿ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನದಲ್ಲಿ ಪೂರಿನೇ ಇಷ್ಟ, ಹಾಗಾಗಿ ನಾವಿಲ್ಲಿಗೆ ಪೂರಿನ ತೊಗೊಂಡು ಬಂದಿದ್ವಿ. ಪೂಜೆ ಎಲ್ಲ ಮುಗೀತು, ನಾವು ಕೂಡ ಪೂರಿನ ತಿಂದ್ವಿ. ಇವಾಗ ನಾವು ಮತ್ತೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಮಠದ ಹತ್ರ. ಯಾಕೆ ಅಂತ ಹೇಳಿದರೆ ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಹಾಗಾಗಿ ಅಲ್ಲಿ ಮಠದ ಹತ್ರ ದೇವಸ್ಥಾನದ ಹತ್ರ ಪ್ರಸಾದ ಎಲ್ಲ ಕೊಡ್ತಾರೆ. ಹಾಗಾಗಿ ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ, ಹಾಗಾಗಿ ನಾವು ಊಟಕ್ಕೆ ಹೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ದೇವಸ್ಥಾನದ ಹತ್ರ ನಾವು ಫೋಟೋ ಎಲ್ಲ ತೊಗೊಬಿಡೋಣ ಅಂತ ಹೇಳಿ, ಯಾರ್ಯಾರು ಫೋಟೋ ತೊಗೋತಾರೆ ಅವ್ರು ತೊಗೊಳ್ಳಿ ಅಂತೇಳಿ ಫೋಟೋ ಏನೋ ಕೂಡ ತೊಗೊಂಡ್ವಿ. ಫೋಟೋ ಎಲ್ಲ ತೊಗೊಂಡಾಯ್ತು ಫ್ರೆಂಡ್ಸ್. ಇವಾಗ ನಾವು ಮತ್ತೆ ಊಟದ ಹತ್ರ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವಿವಾಗ ಇಲ್ಲಿ ಊಟದ ಹತ್ರ ಬಂದ್ವಿ. ನಮ್ಮ ತಂಗಿಗೆ ಸ್ವಲ್ಪ ಹೊಟ್ಟೆ ಹಸುವಾಗಿದೆ, ಹಾಗಾಗಿ ಅವಳು ಆ ಥರ ಕಿರ್ಚ್ಕೊತಾ ಇದ್ದಾಳೆ. ಮತ್ತು ಇಲ್ಲಿ ಪ್ರಸಾದ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್, ಇಲ್ಲಿ ನಮ್ಮ ತಟ್ಟೆ ನಾವೇನ ತೊಗೊಂಡು ತೊಳ್ಕೊಂಡು ಮತ್ತು ಒಳಗಡೆ ಹೋಗಿ ಊಟ ಹಾಕಿಸ್ಕೊಂಡು ಊಟ ಮಾಡಿ ಮತ್ತು ನಾವು ತಟ್ಟೆನ ತೊಳೆದು ಅಲ್ಲೇ ಇಡಬೇಕು. ಫಸ್ಟು ದೇವಸ್ಥಾನದ ಒಳಗಡೆ ಊಟ ಹಾಕ್ತಾಯಿದ್ರು, ಇವಾಗ ಅದನ್ನು ಆಲ್ಟ್ರೇಷನ್ ಮಾಡ್ತಾ ಇರೋದ್ರಿಂದ ಫ್ರೆಂಡ್ಸ್ ಹೊರಗಡೆ ಊಟ ಇದೆ. ಸೊ ಹಾಗಾಗಿ ಮತ್ತು ನಮ್ಮ ತಟ್ಟೆನ ನಾವೇ ಹಾಕಿ ತೊಗೊಂಡೋಗಿ ಊಟ ಹಾಕಿಸ್ಕೊಂಡು ನಾವೇ ತೊಳ್ಕೊಂಡು ಇಡಬೇಕು ಅಂದರೆ ಫ್ರೆಂಡ್ಸ್, ಇಲ್ಲಿ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್ ಇಲ್ಲಿ. ಹಾಗಾಗಿ ಇಲ್ಲಿನ ಪದ್ಧತಿನೇ ಆ ಥರ. ಊಟ ಎಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ನಾವು ಹೊರಡ್ತಾ ಇದ್ದೀವಿ. ಮತ್ತು ಊಟ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ. ಮತ್ತು ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದಾಗ ಪ್ರಸಾದನ ಮಿಸ್ ಮಾಡ್ಕೋಬಿಡಿ ಫ್ರೆಂಡ್ಸ್, ಯಾಕೆಂದರೆ ಇಲ್ಲಿ ಪ್ರಸಾದ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಅಂತ ಹೇಳ್ತಾ
ಫ್ರೆಂಡ್ಸ್ ಇವಾಗ ನಮ್ಮದು ಇಲ್ಲಿ ಊಟ ಎಲ್ಲ ಮುಗೀತು. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ. ಮತ್ತು ನನ್ನ ತಮ್ಮ ಮುಡಿಗೆರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಅಲ್ಲಿಗೂ ಕೂಡ ಹೋಗ್ತೀವಿ. ಮತ್ತು ಈ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಆ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಮತ್ತು ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಮತ್ತು ಈ ಒಂದು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅದೇ ಫ್ರೆಂಡ್ಸ್, ಮೂಡಿಗೆರೆ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಇವಾಗ ಬಾಯ್ ಫ್ರೆಂಡ್ಸ್. ಅಂತ ಹತ್ತು ನೀನು ಬೇಗ In 300 meters, turn right at Muttanhalli, Mudukutore Road.